ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ ನಲ್ಲಿ ನಮ್ಮ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ ಸೂಪರ್ 8ರ ಮೊದಲನೇ ಪಂದ್ಯದಲ್ಲೇ ಹೀನಾಯವಾಗಿ ಆದ್ರೆ ಸೋತಿದೆ. ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ 76 ರನ್ಗಳಿಂದ ಹೀನಾಯ ಸೋಲಾದ್ರೆ ಕಂಡಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಸೋಲಿಗೆ ಪ್ರಮುಖ ಕಾರಣ ಅಂತಂದ್ರೆ ನಮ್ಮ ಬ್ಯಾಟಿಂಗ್ ನ ವರ್ಸ್ಟ್ ಬ್ಯಾಟಿಂಗ್. ಆ ಕಾರಣದಿಂದಾಗಿ ನಮ್ಮ ಭಾರತ ತಂಡ ಆದ್ರೆ ಸೋತಿದೆ. ಇನ್ನು ಈ ಪಂದ್ಯ ಸೋತ ಬಳಿಕ ತಕ್ಷಣವೇ ಮಾತನಾಡಿದಂತ ಪಾಕಿಸ್ತಾನದ ದಿಗ್ಗಜ ಮಾಜಿ ಆಟಗಾರರಾಗಿರುವಂತಹ ವಾಸಿಂ ಅಕ್ರಮ್ ಮತ್ತು ಶೋಯಬ್ ಅಖ್ತರ್ ಶಾಕಿಂಗ್ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ. ಅಷ್ಟಕ್ಕೂ ವಾಸಿಂ ಅಕ್ರಮ್ ಮತ್ತು ಶೋಯಬ್ ಅಖ್ತರ್ ಏನೆಲ್ಲ ಮಾತನಾಡಿದ್ದಾರೆ ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಮತ್ತು ಆಟಗಾರರ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಿಮ್ಮ ಪ್ರಕಾರ ನಮ್ಮ ಭಾರತ ತಂಡದ ವರ್ಸ್ಟ್ ಬ್ಯಾಟಿಂಗ್ ಬಗ್ಗೆ ಏನು ಅನ್ಸುತ್ತಂತ ಕಮೆಂಟ್ ಮುಖಾಂತರ ತಿಳಿಸೋದನ್ನ ಮರಿಬೇಡಿ. ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಸೂಪರ್ 8ರ ಮೊದಲನೇ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಸೌತ್ ಆಫ್ರಿಕಾ ತಂಡ ಮೊದಲು ಬ್ಯಾಟಿಂಗ್ ಆದ್ರೆ ಮಾಡಿಕೊಳ್ಳುತ್ತೆ. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂತ ಸೌತ್ ಆಫ್ರಿಕಾ ತಂಡ 187 ರನ್ ಆದ್ರೆ ಹೊಡಿತಾರೆ, 7 ವಿಕೆಟ್ ಕಳ್ಕೊಂಡು. ಇದರಲ್ಲಿ ನಮ್ಮ ಭಾರತದ ಬೌಲಿಂಗ್ ಬಗ್ಗೆ ಮಾತಾಡಲೇಬೇಕು. ಹೌದು ಸ್ನೇಹಿತರೆ, ಹರ್ಷದೀಪ್ ಸಿಂಗ್ ಅವರು 4 ಓವರ್ಗಳಲ್ಲಿ 28 ರನ್ ಕೊಟ್ಟು 2 ವಿಕೆಟ್ ಆದ್ರೆ ತೆಗಿತಾರೆ 7 ಎಕಾನಮಿಯಲ್ಲಿ. ಇನ್ನು ಬೂಮ್ರಾನು ಕೂಡ 4 ಓವರ್ಗಳಲ್ಲಿ 15 ರನ್ ನೀಡಿ 3 ವಿಕೆಟ್ ತೆಗೆದು 3.75ರ ಎಕಾನಮಿಯಲ್ಲಿ ಆದ್ರೆ ಬೌಲಿಂಗ್ ಮಾಡ್ತಾರೆ. ಇವರಿಬ್ಬರು ಕೊಟ್ಟಿದ್ದಷ್ಟು ರನ್ ಕೇವಲ 43 ರನ್ ಆದ್ರೆ ಕೊಡ್ತಾರೆ. ಹರ್ಷದೀಪ್ ಸಿಂಗ್ ಮತ್ತು ಬೂಮ್ರಾ ಇಬ್ಬರು ಸೇರಿ 8 ಓವರ್ಗಳಲ್ಲಿ 43 ರನ್ ಆದ್ರೆ ಕೊಡ್ತಾರೆ. ಆದ್ರೆ ವರುಣ್ ಚಕ್ರವರ್ತಿ, ಹಾರ್ದಿಕ್ ಪಾಂಡ್ಯ, ವಾಷಿಂಗ್ಟನ್ ಸುಂದರ್ ಮತ್ತು ಶಿವಮ್ ದುಬೆ ಈ 4 ಬೌಲರ್ಸ್ ಗಳು ವರ್ಸ್ಟ್ ಬೌಲಿಂಗ್ ಆದ್ರೆ ಮಾಡಿದ್ರು. ಇನ್ನು ಒಂದ್ ಕಡೆ ವರ್ಸ್ಟ್ ಬೌಲಿಂಗ್ ಆದ್ರೆ ನೆಕ್ಸ್ಟ್ ಇನ್ನಿಂಗ್ಸ್ ಅಲ್ಲಿ ವರ್ಸ್ಟ್ ಬ್ಯಾಟಿಂಗ್. ಹೌದು ಸ್ನೇಹಿತರೆ, ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದಂತ ನಮ್ಮ ಟೀಮ್ ಇಂಡಿಯಾ 187 ಚೇಸ್ ಮಾಡಕ್ಕೆ ಆದ್ರೆ ಬರುತ್ತೆ. ಆದ್ರೆ ಅಲ್ಲಿ ಆಗಿದ್ದೇ ಬೇರೆ. ಇಶಾನ್ ಕಿಶನ್ 0 ರನ್ಗೆ ಔಟ್ ಆದ್ರೆ ಅಭಿಷೇಕ್ ಶರ್ಮಾ 15 ರನ್, ತಿಲಕ್ ವರ್ಮಾ 1 ರನ್, ಸೂರ್ಯಕುಮಾರ್ ಯಾದವ್ 18 ರನ್. ಈ ವಾಷಿಂಗ್ಟನ್ ಸುಂದರ್ ಅಂತೂ 11 ರನ್ ಆಡಿ 11 ಬಾಲ್ಗಳಲ್ಲಿ 11 ರನ್ ಆದ್ರೆ ಆಡ್ತಾರೆ. ಆದ್ರೆ ಈ ವಾಷಿಂಗ್ಟನ್ ಸುಂದರ್ನ ತಂಡದಲ್ಲಿ ಯಾಕೆ ಹಾಕೊಂಡ್ರಂತ ಒಂದು ಗೊತ್ತಾಯ್ತಲ್ಲ ಇನ್ನುವರೆಗೂ. ಯಾಕಂತಂದ್ರೆ ಅಲ್ಲಿ ಅಕ್ಷರ್ ಪಾಟೀಲ್ ಅಂತ ದಿಗ್ಗಜ ಆಲ್ರೌಂಡರ್ನ ಅಕ್ಷರ್ ಪಾಟೀಲ್ ಅವರನ್ನ ಬೆಂಚ್ ಕಾಯಿಸಿ ಇವರನ್ನಾದ್ರೆ ತಂಡದಲ್ಲಿ ಆದ್ರೆ ಹಾಕೊಂಡಿದ್ರು ಇಂಥ ಸೂಪರ್ ಮ್ಯಾಚ್ ಅಲ್ಲಿ. ಇನ್ನು ಶಿವಮ್ ದುಬೆ ಒಂದ್ ಒಳ್ಳೆ ಕಾಂಟ್ರಿಬ್ಯೂಷನ್ ಆದ್ರೆ ಕೊಡ್ತಾರೆ, ಇವರಿಗೆ ಯಾರು ಸಾಥು ಕೂಡ ಕೊಡ್ಲಿಲ್ಲ. ಹಾರ್ದಿಕ್ ಪಾಂಡ್ಯ 18 ರನ್ ಆದ್ರೆ ಆಡ್ತಾರೆ. ಇನ್ನು ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು 76 ರನ್ಗಳಿಂದ ಆದ್ರೆ ಸೋತಿದೆ. ಇನ್ನು ಈ ಪಂದ್ಯ ಸೋತ ತಕ್ಷಣವೇ ಮಾತನಾಡಿದಂತ ಪಾಕಿಸ್ತಾನದ ಮಾಜಿ ಆಟಗಾರರು ಮತ್ತು ದಿಗ್ಗಜ ಆಟಗಾರರಾಗಿರುವಂತಹ ಶೋಯಬ್ ಅಖ್ತರ್ ಮತ್ತು ವಾಸಿಂ ಅಕ್ರಮ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಭಾರತ ತಂಡ ಈ ರೀತಿ ಆಡ್ತಾ ಇರೋದು ನಮ್ಮಿಂದ ನಾವು ಕೂಡ ಊಹಿಸಲು ಸಾಧ್ಯವಾಗುತ್ತಿಲ್ಲ. ಯಾಕಂತಂದ್ರೆ ಭಾರತ ತಂಡ ಒಳ್ಳೆಯ ಬಲಿಷ್ಠ ತಂಡ ಮತ್ತು ಆದ್ರೂ ಕೂಡ 111 ರನ್ಗಳಿಗೆ ಆಲ್ಔಟ್ ಆಗೋದು ಅಂತಂದ್ರೆ ಇದು ಸಾಮಾನ್ಯದ ಮಾತಲ್ಲ. ಆ ಕಾರಣದಿಂದಾಗಿ ಭಾರತ ತಂಡ ತುಂಬಾನೇ ಎಡವಡ್ತಾ ಇದೆ ಬ್ಯಾಟಿಂಗ್ ನಲ್ಲಿ ಅಂತಂದು ಶೋಯಬ್ ಅಖ್ತರ್ ಆದ್ರೆ ಹೇಳಿದ್ದಾರೆ. ಹೌದು, ಭಾರತ ತಂಡ ಒಳ್ಳೆಯ ತಂಡ ಮತ್ತು ಸ್ಟ್ರಾಂಗೆಸ್ಟ್ ತಂಡ, ಆದ್ರೂ ಕೂಡ ಈ ತರ ಬ್ಯಾಟಿಂಗ್ ಆಡ್ತಾ ಇದೆ ಅಂತಂದ್ರೆ ನನಗೂ ಕೂಡ ನಂಬಲು ಸಾಧ್ಯವಾಗುತ್ತಿಲ್ಲ. ಯಾಕಂತಂದ್ರೆ ಒಂದು ಹಂತದಲ್ಲಿ ಭಾರತದ ಬ್ಯಾಟಿಂಗ್ ನೋಡಿ ಬೇರೆ ತಂಡಗಳಿಗೆ ಭಯ ಕೂಡ ಹುಟ್ಟುತ್ತಾ ಇತ್ತು. ಆದ್ರೆ ಇವಾಗ ಭಾರತದ ಬ್ಯಾಟರ್ಸ್ ಗಳನ್ನು ಹೇಗೆ ಔಟ್ ಮಾಡ್ಬೇಕನ್ನೋದು ಎಲ್ಲ ಇದೀಗ ಕ್ಲೂ ಆದ್ರೆ ಸಿಕ್ಕಿವೆ ಅಂತಂದು ಶೋಯಬ್ ಅಖ್ತರ್ ಆದ್ರೆ ಹೇಳ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ವಾಸಿಂ ಅಕ್ರಮ್ ಕೂಡ ನಮ್ಮ ಭಾರತ ಬಗ್ಗೆ ಆದ್ರೆ ಮಾತನಾಡಿದ್ದಾರೆ. ವಾಸಿಂ ಅಕ್ರಮ್ ಹೇಳಿರೋ ಪ್ರಕಾರ ನಮ್ಮ ಭಾರತ ತಂಡ ಸೆಮಿಫೈನಲ್ಗೆ ಹೋಗೋದಿಲ್ವಂತೆ. ಆಯ್ತು, ಭಾರತ ತಂಡ ವೆಸ್ಟ್ ಇಂಡೀಸ್ ವಿರುದ್ಧನೂ ಕೂಡ ಸೋಲುತ್ತೆ ಮತ್ತು ಆ ಕಾರಣದಿಂದಾಗಿ ಭಾರತ ತಂಡ ವೆಸ್ಟ್ ಇಂಡೀಸ್ ವಿರುದ್ಧ ಸೋತು ಮನೆಗಾದ್ರೆ ಹೋಗುತ್ತೆ. ಭಾರತ ತಂಡ ಸೆಮಿಫೈನಲ್ಗೆ ಬರೋದಿಲ್ಲ ಅಂತಂದು ವಾಸಿಂ ಅಕ್ರಮ್ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.